ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಅಮ್ಮ ಅಪ್ಪ ಮನೆಗೆ ಬಂದಿದ್ದರು. ಅಮ್ಮನ ಜೊತೆ ನಾನು ಬಿಟ್ಟು ತಮಾಷೆ ಮಾಡಿಕೊಂಡು ನಕ್ಕೊಂಡು ಕೂತಿದ್ದೀವಿ. ಅಮ್ಮಂಗೆ ಹಾಯ್ ಮಾಡಿ ಅಂತ ಮಾಡಿಸ್ತಿದ್ದೀನಿ, ಬಿಟ್ಟುಗೂ ಹಾಯ್ ಮಾಡು ಅಂತ ಮಾಡಿಸ್ತಿದ್ದೀನಿ. ಮತ್ತು ನಂದು ಯಾವುದ್ಯಾವುದೋ ಹೊಸ ವೀಡಿಯೋಸ್ ಇದೆ. ಅಮ್ಮ ಇದು ಚೆನ್ನಾಗಿದೆಯಾ ನೋಡು ಅಂತ ಎಲ್ಲ ತೋರಿಸ್ತಿದ್ದೀನಿ ಅಮ್ಮಂಗೆ. ಹೇಳೋದೆ ಮರ್ತೆ, ಇವರು ನಮ್ಮ ಅಮ್ಮ. ಬಿಟ್ಟುಗೆ ಆಟ ಆಡಿಸ್ಕೊಂಡು ಅಮ್ಮ ಕೂತಿದ್ರು. ಅಮ್ಮಂಗೂ ಮತ್ತು ಬಿಟ್ಟುಗೆ ಹಾಲು ಹಾಕ್ಕೊಡ್ತಿದ್ದೀನಿ, ಅಮ್ಮಂಗೆ ಕಾಫಿ ಮಾಡಿಕೊಡ್ತೀನಿ. ಅಮ್ಮಗೂ ಬಿಟ್ಟುಗೂ ಹಾಲು ಮತ್ತು ಕಾಫಿ ಎರಡು ಕೊಟ್ಬಿಟ್ಟು ನಾನು ಕಿಚನ್ ಕ್ಲೀನ್ ಮಾಡ್ಕೋತಿದ್ದೀನಿ. ಬೆಳಿಗ್ಗೆ ಚಪಾತಿ ಮತ್ತು ಹೆಸರು ಕಾಳು ಗೊಜ್ಜು ಮಾಡಿದ್ದೆ. ಎಲ್ಲ ತಿಂಡಿ ಮಾಡಿ ತಿಂದ್ಕೊಂಡು ಸುಮ್ಮನೆ ಕೂತಿದ್ದೆ, ಏನು ಕ್ಲೀನಿಂಗ್ ಮಾಡಿರಲಿಲ್ಲ. ಇದೆಲ್ಲ ಅಮ್ಮ ಅವ್ರು ಬಂದ್ರಲ್ಲ ಮಾತಾಡ್ಕೊಂಡು ಕೂತಿದ್ದೆ. ಅಮ್ಮಂಗೆ ಕಾಫಿ ಎಲ್ಲ ಕೊಟ್ಟು ಹಾಲೆಲ್ಲ ಕೊಟ್ಟು ಕಿಚನ್ ಕ್ಲೀನ್ ಮಾಡ್ಕೋತಿದ್ದೀನಿ. ಪಾತ್ರೆ ಎಲ್ಲ ಇರುತ್ತಲ್ಲ ಎಲ್ಲ ಜೋಡಿಸಿ ಎಲ್ಲ ಕ್ಯಾಬಿನೆಟ್ ಎಲ್ಲ ಒರೆಸಿ ಪಾತ್ರೆ ತೊಳೆದು ಆಮೇಲೆ ಶಾಪಿಂಗ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ಅಮ್ಮ. ನನಗೆ ಮನೆ ಕೆಲಸ ಮಾಡೋದಂದ್ರೆ ಒಂದು ಸ್ವಲ್ಪ ಇಷ್ಟ, ಒಂದು ಸ್ವಲ್ಪ ಕಷ್ಟ. ಅದರಲ್ಲಿ ನನಗೆ ತುಂಬ ಇರಿಟೇಟ್ ಆಗೋದು ಅಂತ ಅಂದರೆ ಪಾತ್ರೆ ತೊಳೆಯೋದು ಅಂದರೆ ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಆದರೆ ತೊಳಿತೀನಿ. ಎಷ್ಟೇ ಪಾತ್ರೆ ತೊಳೆದ್ರೂ ಅದು ಸಿಂಕಲ್ಲಿ ಇನ್ನೂ ತುಂಬ ಇರುತ್ತೆ. ಗೊತ್ತಿಲ್ಲ ಅದು ಎಲ್ಲಿಂದ ಬರುತ್ತೋ ಅಷ್ಟು ಪಾತ್ರೆ. ನಮ್ಮಮ್ಮ ಬೈತಾನೆ ಇರ್ತಾರೆ, ಏನು ಒಂದು ಸ್ವಲ್ಪ ಅಡುಗೆ ಮಾಡಿದ್ರು ಅಷ್ಟೊಂದು ಪಾತ್ರೆ ಮಾಡ್ತೀಯಲ್ಲ, ಅಲ್ಲಿಂದಲ್ಲೇ ತೊಳ್ಕೊ ಅಂತ. ಅಲ್ಲಿಂದಲ್ಲೇ ತೊಳ್ಕೊಂಡ್ರೂ ಅದಷ್ಟು ಪಾತ್ರೆ ಬರುತ್ತೆ ನಮ್ಮ ಮನೆಯಲ್ಲಿ. ಕಿಚನ್ ಎಲ್ಲ ಕ್ಲೀನ್ ಮಾಡಾಯಿತು. ಸ್ವಲ್ಪ ರೈಸಿಗೆಲ್ಲ ಇಟ್ಬಿಟ್ಟು ನಾನು ಅಮ್ಮ ಶಾಪಿಂಗ್ ಹೋಗೋಣ, ಬಿಟ್ಟುಗೆ ಕ್ರಿಸ್ಮಸ್ ಡ್ರೆಸ್ ತಗೊಳ್ಳೋಣ ಅಂತ ಶಾಪಿಗೆ ಹೋಗಿದ್ದೀನಿ. ಈ ಶಾಪಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಬಟ್ಟೆ ಸಿಗುತ್ತೆ. ದೊಡ್ಡವ್ರಿಗೂ ಸಿಗುತ್ತೆ, ಚಿಕ್ಕವ್ರಿಗೂ ಸಿಗುತ್ತೆ. ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ ತುಂಬ ಚೆನ್ನಾಗಿ ಬಟ್ಟೆ ಸಿಗುತ್ತೆ. ಗರ್ಲ್ ಬೇಬಿ ಬಾಯ್ ಬೇಬಿ ಇಬ್ರಿಗೂ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಈ ಅಡ್ರೆಸ್ ತೋರಿಸಿದ್ದೀನಿ, ಒಂದ್ಸಲಿ ವಿಸಿಟ್ ಮಾಡಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ. ಬಿಟ್ಟುದು ವಾರ್ಡ್ರೋಬಲ್ಲಿರೋ ಬಟ್ಟೆ ಎಲ್ಲ ಇವ್ರದ್ದು ಅಂಗಡಿಯಿಂದನೇ, ಚಿಕ್ಕವನಿಂದ ತೊಗೊಂಡಿರೋದೆಲ್ಲ ಇವ್ರದ್ದೇ ಅಂಗಡಿಯಿಂದನೇ ತೊಗೊಂಡಿರೋದು. ಇನ್ನು ಈ ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಅಂದರೆ ಉಳ್ಳಾಳ್ ಸಿಗ್ನಲಿಂದ ಡೌನಿಗೆ ರೈಟಲ್ಲೇ ಇದೆ. ಇನ್ನು ಈ ಶಾಪ್ ಹೆಸರು ರೈಕಾ ಎಕ್ಸ್ಪೋರ್ಟ್ಸ್ ಅಂತ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ನಿಮ್ಮ ಮಕ್ಕಳಿದ್ರೆ. ಇನ್ನು ಇಲ್ಲಿ ಬಿಟ್ಟುಗೆ ಬಟ್ಟೆ ಎಲ್ಲ ಶಾಪ್ ಮಾಡಿಕೊಂಡು, ಇನ್ನು ಅವನು ಹೇಳಿದ್ದ ನನಗೆ ಜಲ್ಲಿ ಬೇಕು ತಗೊಂಡು ಬನ್ನಿ ಅಂತ. ಅವನು ಕರ್ಕೊಂಡು ಹೋಗಿರಲಿಲ್ಲ, ಅದಕ್ಕೆ ಚಾಕ್ಲೇಟು ಜೆಲ್ಲಿ ಅವನು ಏನೇನು ಹೇಳಿದ್ದ ಅದೆಲ್ಲ ತಗೊಂಡು ಹೋಗಿ ಕೊಟ್ಟೆ ಅವನಿಗೆ.
ನಾವೆಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗೋ ಅಷ್ಟರಲ್ಲಿ ಅಪ್ಪ ಪೇಣಿ ತಂದಿದ್ರು, ಅದಕ್ಕೆ ಪೇಣಿ ಎಲ್ಲರಿಗೂ ಹಾಕ್ಕೊಡ್ತಿದ್ದೀನಿ. ನನ್ನ ಫೇವ್ರೆಟ್ ಸ್ವೀಟಲ್ಲಿ ಇದು ಒಂದು. ಪೇಣಿ ಅಂದರೆ ನನಗೆ ತುಂಬ ಇಷ್ಟ. ಟೇಸ್ಟ್ ನೋಡಿ ಹೇಳ್ತಾ ಇದ್ದೀನಿ, ಸೂಪರ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೆ ನನ್ನ ಹಸ್ಬೆಂಡಿಗೆ. ಪೇಣಿ ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಅಮ್ಮ ಅಪ್ಪ ಮನೆಗೆ ಹೊರಡ್ತಿದ್ದೀವಿ. ಯಾಕಂದರೆ ನಾಳೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಬೇಕಿತ್ತು. ಅದಕ್ಕೆ ಅಮ್ಮ ಅಪ್ಪ ಬಂದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಬನ್ನಿ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಬರೋಣ ಎಲ್ಲ ಅಂತ ಪ್ಲ್ಯಾನ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನು. ಇವರು ನಮ್ಮಮ್ಮ ಬೇಕಾದರೆ ವೀಡಿಯೋದಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ, ನಮ್ಮಪ್ಪ ವೀಡಿಯೋದಲ್ಲೆಲ್ಲ ಅಷ್ಟು ಮಾತಾಡಲ್ಲ. ಬಿಟ್ಟುಗೆ ಅವ್ರ ತಾತ ಅಂದರೆ ತುಂಬ ಇಷ್ಟ ಅವನಿಗೆ. ಅವ್ನು ನಮ್ಮ ಹತ್ರ ಹಿಂದೆ ಸ್ವಲ್ಪ ಜಾಸ್ತಿ ಕೂತ್ಕೊಳ್ಳಲ್ಲ. ಅವ್ರ ತಾತ ಇದ್ದರೆ ಅವನು ಡ್ರೈವಿಂಗ್ ಸೀಟಲ್ಲೇ ಅವ್ರ ಜೊತೆನೇ ಕೂತ್ಕೋಬೇಕು ಅಂತ ಹಠ ಮಾಡ್ತಾನೆ. ಅಪ್ಪ ಮನೆಗೆ ರೀಚ್ ಆದ್ವಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.